ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ರಾಜ್ಯದಾದ್ಯಂತ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದ್ದ ಹಾಗೇನೆ ಸಿಕ್ಕಾಪಟ್ಟೆ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗಿದೆ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡ ನಡೆಸಿದ ಸಂದರ್ಶನದಲ್ಲಿ ವಕೀಲ ದೇವರಾಜೇಗೌಡ ಸ್ಫೋಟಕ ಮಾಹಿತಿ ನೀಡಿದ್ದು, ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ. ಕೋಲಾಹಲ ಎಬ್ಬಿಸಿದ ಪೆನ್ಡ್ರೈವ್, ದೇವರಾಜೇಗೌಡ ಮಾತಿನ ಸಂಚಲನ. ಹಾಸನ ಸಂಸದ ಜೆಡಿಎಸ್ ಯುವ ನಾಯಕ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಇಡೀ ಪ್ರಕರಣದಲ್ಲಿ ರಕ್ಷಣೆ ಮತ್ತು ನ್ಯಾಯ ಕೊಡಿಸುವ ಕೆಲಸದ ಬದಲು ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪದ ಅಖಾಡವಾಗಿದೆ. ಈ ಮಧ್ಯೆ ಪ್ರಕರಣದ ಪ್ರಮುಖ ಪಾತ್ರ ವಹಿಸಿರುವ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡರ ಸಂದರ್ಶನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಮಾಡಲಾಗಿದ್ದು, ಪ್ರಕರಣದ ಮಾಹಿತಿಯನ್ನ ದೇವರಾಜೇಗೌಡ ತಿಳಿಸಿದ್ದಾರೆ. ಬನ್ನಿ ನೋಡೋಣ. 2976 ಚಿತ್ರಗಳು ಇವೆ, ವಿಡಿಯೋ ಅಲ್ಲ. ನನಗೆ ಕೊಟ್ಟಂತ ವ್ಯಕ್ತಿ ಅಂದ್ರೆ ನನಗೆ ಆ ವ್ಯಕ್ತಿ ಲ್ಯಾಪ್ಟಾಪ್ ಆಗಿ ತೋರಿಸಿದ್ನಲ್ಲ, 2296 ನಂಬರ್ಸ್ ಪಿಕ್ಸ್, ಅದು ಪಿಕ್ಸ್ ಇದೆ ಅದರಲ್ಲಿ ಅಂತ ಅಷ್ಟೇ. ಚಿತ್ರಗಳು, ನಾನು ವ್ಯಕ್ತಿಗಳಲ್ಲ. ನಾನು ಪತ್ರ ಬರೆದಿರೋದು ಕೂಡ ಅಲ್ಲಿ 2296 ಚಿತ್ರಗಳು ಕನ್ನಡದ ಚಿತ್ರಗಳು. ಡಿಕೆ ಬ್ರದರ್ಸ್ ಭೇಟಿಯಾಗಿದ್ದ ಕಾರ್ತಿಕ್ ಗೌಡ, MLA ಕ್ಯಾಂಡಿಡೇಟ್ ಆಗಿದ್ದಂತ ಶ್ರೇಯಸ್ ಪಟೇಲ್ ಮತ್ತು ಆತನ ಸ್ನೇಹಿತರು ಪುಟ್ಟಿ ಎಲಿಯಾಸ್ ಪುಟ್ಟರಾಜ್ ಅವರು, ಇವರಿಬ್ರು ಸೇರಿ ಕಾರ್ತಿಕ್ ಒಟ್ಟು 4 ಜನ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ DK ಸುರೇಶ್ ಅವ್ರು ಭೇಟಿ ಮಾಡ್ತಾರೆ. ತದನಂತರ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಅಲ್ಲಿ DK ಸುರೇಶ್ ಅವ್ರ ಮಾತಾಡಿದ್ರೆ DK ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುರೇಶ್ ಅವರೇ DK ಶಿವಕುಮಾರ್ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪೆನ್ ಡ್ರೈವ್ ಹಂಚಿದವರ ಬಗ್ಗೆ SITಗೆ ಮಾಹಿತಿ. ಯಾಕೆ ಹೇಳ್ತಾನೆ ಅಂದ್ರೆ, ಒಬ್ಬ ನವೀನ್ ಗೌಡ ಅಂತೇಳಿ ನಮ್ಮ ಹತ್ರ 80-90 ಪೆನ್ ಡ್ರೈವ್ ಬಂದಿದೆ. ಅಲ್ಲಿ ನಾನು ಇಂಥವ್ರಿಗೆ ಕೊಟ್ಟಿದ್ದೀನಿ. ನಾನು ಅಲ್ಲಿ ನಮ್ಮ ಹತ್ರ ಇದು ಯಾವುದು ವಾಟ್ಸಪ್ ಅಲ್ಲೆಲ್ಲ ವಿಡಿಯೋ ಇಲ್ಲ, ಅಲ್ಲಿ ಬೇಕಾದ್ರೆ ಪೆನ್ ಡ್ರೈವ್ ಕೊಡ್ತೀನಿ ಅಂತ ಹೇಳ್ತಾನೆ. ಆತ ಯಾರು ಅಂತಂದ್ರೆ ಜಮೀರ್ ಅಹಮದ್ ಅವನ ಶಿಷ್ಯ. ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾನೆ ಶ್ರೇಯಸ್ ಪಟೇಲ್, ಅವನ ಪರಮ ಭಕ್ತ. ಅವನಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಜೊತೆಲಿ ಚುನಾವಣೆ ಮಾಡಿರ್ತಾನೆ ಅವನವನು. DK ಬ್ರದರ್ಸ್ನಿಂದ ಪೆನ್ ಡ್ರೈವ್ ಹಂಚಿಕೆ ವ್ಯವಹಾರ. ಯಾಕೆ ಹೇಳ್ತಾನೆ ಅಂದ್ರೆ, ಒಬ್ಬ ನವೀನ್ ಗೌಡ ಅಂತೇಳಿ ನಮ್ಮ ಹತ್ರ 80-90 ಪೆನ್ ಡ್ರೈವ್ ಬಂದಿದೆ. ಅಲ್ಲಿ ನಾನು ಇಂಥವ್ರಿಗೆ ಕೊಟ್ಟಿದ್ದೀನಿ. ನಾನು ಅಲ್ಲಿ ನಮ್ಮ ಹತ್ರ ಇದು ಯಾವುದು ವಾಟ್ಸಪ್ ಅಲ್ಲೆಲ್ಲ ವಿಡಿಯೋ ಇಲ್ಲ, ಅಲ್ಲಿ ಬೇಕಾದ್ರೆ ಪೆನ್ ಡ್ರೈವ್ ಕೊಡ್ತೀನಿ ಅಂತ ಹೇಳ್ತಾನೆ. ಆತ ಯಾರು ಅಂತಂದ್ರೆ ಜಮೀರ್ ಅಹಮದ್ ಅವನ ಶಿಷ್ಯ. ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾನೆ ಶ್ರೇಯಸ್ ಪಟೇಲ್, ಅವನ ಪರಮ ಭಕ್ತ. ಅವನಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಜೊತೆಲಿ ಚುನಾವಣೆ ಮಾಡಿರ್ತಾನೆ ಅವನವನು. ಇವಾಗ ನಾನು ಈ ಲೈಂಗಿಕ ದೌರ್ಜನ್ಯ ಮಾಡಿದವ್ರ ಜೊತೆಗೆ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋರ್ನು ನಾನು ಬಂಧಿಸಲೇಬೇಕಂತ ಪಟ್ಟಿಡ್ದು ನಿಂತ್ಕೊತೀನಿ. ನಾನಲ್ಲಿ ಕಾರ್ತಿಕ್ ಈ ತರ ಹೇಳಿದಂತ ಹೇಳ್ತೀನಿ. ನಾನಲ್ಲಿ SIT ಅಲ್ಲಿ DK ಸುರೇಶ್ DK ಶಿವಕುಮಾರ್ ಹೆಸರು ಉಲ್ಲೇಖ ಮಾಡಿದ ಮೇಲೆ ಇದು ಸೀರಿಯಸ್ ಆಗ್ಬಿಡ್ತದೆ ಕೇಸ್. ಇದು ಕಾಂಗ್ರೆಸ್ನ 2 ಸಚಿವರಿಂದ ಪೆನ್ ಡ್ರೈವ್ ಪ್ಲಾನ್. ಕಾಂಗ್ರೆಸ್ ಮುಖಂಡರುಗಳು ಇವ್ರ ಜೊತೆ ಬೇರೆ ಯಾರು ಇಲ್ಲ, JDS ಇಲ್ಲ, BJP ಇಲ್ಲ. ಇವ್ರ ಜೊತೆ ಎಲ್ಲಾ ಶಿವರಾಮೇಗೌಡ ಏಜೆಂಟ್ ಆಫ್ ದಿ ಕಾಂಗ್ರೆಸ್. ಅವರದ್ದು ಮೇನ್ 1-2-3 ಜನ ಕಾಂಗ್ರೆಸ್ ಮುಖಂಡರು ಬಂದಿದ್ರು ಅಂತ. ಬಂದಿಲ್ಲ, ಅಲ್ಲಿ ಬಂದಿಲ್ಲ. ಫೋನ್ ಕಮ್ಯುನಿಕೇಶನ್, ಫೋನ್ ಕೇಳಿಸ್ಕೊಳ್ಳಿ, ಫೋನ್ ಇಟ್ಟು ಸ್ಪೀಕರ್ ಆನ್ ಮಾಡ್ತಾರೆ. ಫೋನ್ ಮಾತಾಡ ಕೇಳಿಸ್ಕೊತೀನಿ. ಯಾರ್ಯಾರು ಅಂತ ಗಣ್ಯ ವ್ಯಕ್ತಿಗಳು ನಾನು ಹೇಳ್ತೀನಿ, ಮುಂದೆ ಇಡ್ತೀನಿ ಅಂತ ನಾನಲ್ಲಿ. ಕಾಂಗ್ರೆಸ್ ಬಿಟ್ಟಿರುವ ಸೆಕ್ಸ್ ವಿಡಿಯೋದಲ್ಲಿ ಪ್ರಜ್ವಲ್ ಇಲ್ಲ. ಮೊನ್ನೆ ಕೆಲವು ಪ್ರಜ್ವಲ್ ರೇವಣ್ಣನ ವಿಡಿಯೋ ಬಂದಿದ್ದಾವೆ, ಅದ್ರಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ವೇ ಇಲ್ಲ. ಬಾಡಿ ಲ್ಯಾಂಗ್ವೇಜ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಮಾಡ್ಕೊಂಡವ್ರಿಗೆ ಇದನ್ನ ಸೆಕ್ಸ್ ಸ್ಕ್ಯಾಂಡಲ್ ವಿಡಿಯೋ ರೆಡಿ ಮಾಡೋಕ್ಕೋಸ್ಕರನೇ ಅದರಲ್ಲಿ ಆ ವಿಡಿಯೋ ತೆಗೆದು ನೋಡ್ರಿ. ಈಗ ನೋಡಿ, ಒಂದು ವಿಚಾರ, ಪ್ರಜ್ವಲ್ ರೇವಣ್ಣನ ಬೆಡ್ರೂಮ್ದು ಕೆಲವು ವಿಡಿಯೋದಲ್ಲಿ ಇದಾವೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅನ್ನೋರ್ದು, ನಾವು ಪ್ರಜ್ವಲ್ ರೇವಣ್ಣ ನೋಡಿಲ್ಲ ನಾವಲ್ಲಿ, ಪ್ರಜ್ವಲ್ ರೇವಣ್ಣ ಅನ್ನೋರ್ದಲ್ಲಿ. ಆದ್ರೆ ಅವನು ವಿಡಿಯೋ ಮಾಡ್ಬೇಕಾರಲ್ಲಿ ಒಂದು ತೀರಾ ಮಿಡ್ಲ್ ಕ್ಲಾಸ್ ಲೆವೆಲ್ಗಿಂತ ಕಮ್ಮಿ ಇರೋಂಥ ಬೆಡ್ರೂಮ್ ಅಲ್ಲಿ ಕುಳಿತುಕೊಂಡು ಅವ್ನು ವಿಡಿಯೋ ಕಾಲ್ ಮಾಡ್ತಾನ. ಆ ಒಂದೇ ವಿಡಿಯೋ ಕಾಲ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದು ಒಂದು 100 ವಿಡಿಯೋಗಳಲ್ಲಿ ಅದೇ ಬ್ಯಾಕ್ ಗ್ರೌಂಡ್ ಐತೆ.
ಡಿಕೆಶಿ ಹೆಸರು ತೆಗೆಯಲು ಎಸ್ಐಟಿ ಎಸ್ಪಿ ಒತ್ತಡ. ನೋಡಿ, ನಾನು ಮೊದಲನೇ ಸಲ ಹೋದಾಗ ನಾನು ಬಹಳ ಸೌಜನ್ಯ ಮಾತಾಡಿ ನನ್ನ ಎಲ್ಲ ಸ್ಟೇಟ್ಮೆಂಟ್ ತಗೊಂಡ್ರು. ವಿಟ್ನೆಸ್, ನಾನು ಸಾಕ್ಷಿದಾರನಾಗಿ ಹೋಗಿದ್ದೆ ನಾನಲ್ಲಿ. ಎರಡನೇ ಸಲ ಹೋದಾಗ ನನಗೆ ಆ SP ಅವ್ರು ಹೇಳ್ತಾರೆ, ಅಲ್ಲಿ ನೀವು DK ಶಿವಕುಮಾರ್ ಬಗ್ಗೆ ಬರ್ದಿದ್ದಲ್ಲ, ಪ್ಯಾರ ಡಿಲೀಟ್ ಮಾಡಬೇಕು, ಡಿಲೀಟ್ ಮಾಡಿ ಅಂದ್ರು. ಯಾಕೆ ಡಿಲೀಟ್ ಮಾಡಬೇಕು ಅಂತ ಗೊತ್ತಿಲ್ಲ. ನೀವು ಕೇಳಿಲ್ವಾ? ಯಾಕೆ ನಾನು ಹೇಳಿದೆ ನಾನು ಮಾಡಲ್ಲ ಅಂದೆ. ಓಕೆ, ಅದು ನಿಮ್ಮ ಸಮ್ಮುಖದಲ್ಲೇ ಮಾಡ್ಬೇಕಾದ್ ನಾವು ಅಂತ ಅಂದ್ರು. ಯಾಕೆಂದ್ರೆ ವಿಡಿಯೋ ರೆಕಾರ್ಡ್ ಆಗ್ತದೆ. ಅದು ಸಮಥಿಂಗ್ ಸುಮಂಡಿ ಪಾಲೇಕರ್ ಸಮಥಿಂಗ್ ಏನೋ ನೇಮ್ ಇದೆ ಅವ್ರದ್ದು. ಅಂದ್ರೆ ನನಗೆ ಯಾರು ವಿಚಾರಣೆ ಮಾಡಿದ್ದಾರೆ ಆ ಅಧಿಕಾರಿ ಸುಮಂಡಿ ಪಾಲೇಕರ್ ಏನೋ ಇದೆ, ನೇಮ್ ಇದೆ ಅದು. ಓಕೆ ಓಕೆ ಓಕೆ, ಆಲ್ ಸೊ ರೈಟ್. ಹಾಗಾಗಿ ನಾನು ಅವ್ರು ಏನು ಕೇಳಿದ್ರು ನಾನು ಇನ್ನ ಕೊಡಲ್ಲ ಅವ್ರಿಗೆ, SITಗೆ. ಓಕೆ ಓಕೆ, ನನಗೆ ಯಾವಾಗ ಅವರು ಸ್ಪೆಸಿಫಿಕ್ ಆಗಿ ಆ ಪ್ಯಾರ ಡಿಲೀಟ್ ಮಾಡಿ ಅಂತ ಹೇಳಿದ್ರು, ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಇದು ಕಾಂಗ್ರೆಸ್ನವರ ಬಲವಾದ ಕೈವಾಡ ಇದೆ ಅಂತ ಹೇಳಿ. ಆಗ ನಾನು ಎಲ್ಲೂ ಹೋಗ್ಲಿಲ್ಲ, ಮಾಧ್ಯಮ ಬಂದು ನಿಂತ್ಕೊಂಡೆ ನಾನು. ಓಕೆ, ಒಟ್ಟಾರೆ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಕಾಂಗ್ರೆಸ್ ಕೈವಾಡದ ಆರೋಪದ ಬಗ್ಗೆ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ ಸಾಲು ಸಾಲು ಆರೋಪ ಮಾಡಿದ್ದು, ದೇವರಾಜೇಗೌಡ ಉತ್ತರಕ್ಕೆ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೋ ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.